ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಪತ್ರಗಳ ಬಗ್ಗೆ ನೋಡ್ತಾ ಹೋಗೋಣ. ಪತ್ರ ಅಂದರೆ ಏನು, ಪತ್ರ ಬರವಣಿಗೆಯ ಮಹತ್ವವೇನು, ಪತ್ರದ ವಿವಿಧ ಭಾಗಗಳು ಯಾವುದು, ಪತ್ರ ಬರವಣಿಗೆ ಕ್ರಮ ಹೇಗೆ, ಹಾಗೆ ಒಂದು ಉತ್ತಮವಾದಂತಹ ಪತ್ರದ ಗುಣಲಕ್ಷಣಗಳು ಏನು, ಹಾಗೆ ಗೌರವ ಸೂಚಿಸುವಂಥ ಪದ ಬಳಕೆ ಇರ್ಬೋದು, ಪತ್ರಗಳ ನಮೂನೆಗಳು ಯಾವುವು ಅನ್ನುವಂಥದ್ದನ್ನು ಇಂದಿನ ತರಗತಿಯಲ್ಲಿ ಇಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಪತ್ರ ಅಂದರೆ ಏನು ಅನ್ನುವಂಥದ್ದು. ಪತ್ರ ಅಂದರೆ ಈ ಪತ್ರ ಅನ್ನುವಂತಹ ಪದ ಸಂಸ್ಕೃತ, ಅದು ಪತ್ ಅನ್ನುವಂತಹ ಧಾತುವಿನಿಂದ ಹುಟ್ಟಿಕೊಂಡಿರುವಂಥದ್ದು. ಪತ್ ಅಂದರೆ ಬೀಳು ಅಂತ ಅರ್ಥ. ಮರದಿಂದ ಎಲೆ ಬೀಳುವುದರ ಕಾರಣದಿಂದಾಗಿ ಅದಕ್ಕೆ ಪತ್ರ ಅಂತ ಕರೀತಾರೆ. ಎಲೆಗೂ ಕೂಡ ಪತ್ರ ಅಂತ ಕರೆಯುವಂಥದ್ದು ನೀವು ಕೇಳಿರ್ಬೋದು. ಹಿಂದಿಯಲ್ಲಿ ಇದು ಪತ್ತ ಅಂತ ಹೇಳ್ತಾರೆ. ಪ್ರಾಚೀನ ಕಾಲದಲ್ಲಿ ಬರವಣಿಗೆ ಮಾಡಲು ಬೇರೆ ಬೇರೆ ರೀತಿಯ ಎಲೆಗಳನ್ನು ಬಳಕೆ ಮಾಡ್ತಾಯಿದ್ರು. ತಾಡಪತ್ರ, ತಾಳೆಗರಿ ಅಂತ ನೀವು ಕೇಳಿರ್ಬೋದು. ಹಾಗೆ ಭೂರ್ಜ ಪತ್ರ ಅಂತ ಹೇಳ್ತಾರೆ. ಇಂತಹ ಪದಗಳನ್ನು ನೀವು ಕೇಳಿರ್ಬೋದು. ತಾಮ್ರದ ಮೇಲೆ ಬರವಣಿಗೆ ಮಾಡಿದರೆ ಅದು ತಾಮ್ರಪತ್ರ ಅಂತ ಆಗ್ತದೆ. ಪ್ರಾಚೀನ ಕಾಲದಲ್ಲಿ ಅಂದರೆ ಹಿಂದಿನ ಕಾಲದಲ್ಲಿ ಗ್ರಂಥ ರಚನೆ, ಶಾಸನ ಇತ್ಯಾದಿಗಳನ್ನು ಈ ರೀತಿಯ ಸಾಮಗ್ರಿಗಳು ಅಂದರೆ ತಾಳೆಗರಿ ಇರ್ಬೋದು ಅಥವಾ ಭೂರ್ಜಪತ್ರ ಇರ್ಬೋದು ಅಥವಾ ತಾಮ್ರದ ಮೇಲೆ ಬರಿತಾ ಇದ್ದರು. ಹಾಗೆ ಈ ಪತ್ರಗಳನ್ನು ಒಬ್ಬರಿಂದ ಒಬ್ಬರಿಗೆ ರವಾನೆ ಮಾಡಬೇಕು ಅಂತ ಇದ್ದರೆ ಹಿಂದಿನ ಕಾಲದಲ್ಲಿ ಹಂಸಗಳನ್ನು ಬಳಸ್ತಾ ಇದ್ರು ಅನ್ನುವಂಥದ್ದು ನೀವು ಕೇಳಿರ್ತೀರಿ. ಹಾಗೆ ಗಿಳಿ, ಪಾರಿವಾಳ, ಕುದುರೆ ಎಲ್ಲ ಪ್ರಾಣಿ ಪಕ್ಷಿಗಳ ಮೇಲೆ ಅವುಗಳನ್ನು ಪ್ರಾಣಿ ಪಕ್ಷಿಗಳನ್ನು ಪತ್ರ ರವಾನೆ ಮಾಡಲಿಕ್ಕೆ ಬಳಸಿಕೊಳ್ತಾ ಇದ್ರು. ಹಂಸ ಎನ್ನುವಂಥ ಪದಕ್ಕೆ ಕನ್ನಡದಲ್ಲಿ ಅಂಚೆ ಅಂತ ಹೇಳ್ತಾರೆ. ಹಾಗಾಗಿ ಇಂಗ್ಲೀಷ್ನ ಪೋಸ್ಟ್ ಎಂಬ ಪದಕ್ಕೆ ಪರ್ಯಾಯವಾಗಿ ನಾವು ಅಂಚೆ ಅನ್ನುವಂಥ ಪದವನ್ನು ಅಂದರೆ ಕನ್ನಡದಲ್ಲಿ ಅಂಚೆ ಅನ್ನುವ ಪದವನ್ನು ಬಳಕೆ ಮಾಡ್ತಾ ಇದ್ದಾರೆ. ಇಂಗ್ಲೀಷ್ನಲ್ಲಿ ಪೋಸ್ಟ್ ಅಂದರೆ ಒಂದೆಡೆಯಿಂದ ಇನ್ನೊಂದೆಡೆಗೆ ಒಯ್ಯುವುದು ಅಂತ. ಹಾಗೆ ನಮ್ಮ ಈ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಮೇಘ ಸಂದೇಶ ಅಂತ ಕೇಳಿರ್ಬೋದು, ಹಂಸ ಸಂದೇಶ ಅನ್ನುವಂಥದ್ದನ್ನು ನೀವು ಕೇಳಿರ್ಬೋದು. ಈ ಬಗ್ಗೆ ಸಂದೇಶ ಕಾವ್ಯಗಳ ಒಂದು ಸರಣಿಯೇ ದೊರೆಯುವುದುಂಟು. ಅಂದರೆ ಈ ಸಾಹಿತ್ಯದಲ್ಲಿ ಅಭಿಜ್ಞಾನ ಶಾಕುಂತಲದಲ್ಲಿ ಮೇಘ ಸಂದೇಶ ಅನ್ನುವಂಥದ್ದು ನೀವು ಕೇಳಿರ್ಬೋದು. ಈಗ ನಾವು ಪತ್ರ ಅಂದರೆ ಏನು ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ. ನಿಮಗೆ ಬೇಕಾಗಿರುವಂಥ ಅನೇಕ ವಿಡಿಯೋಗಳನ್ನು ಹಾಕಿದ್ದೇನೆ. ಸರಿ ವಿದ್ಯಾರ್ಥಿಗಳೇ, ಈಗ ನಾವು ಪತ್ರ ಎಂದರೆ ಏನು ಅನ್ನುವಂಥದ್ದು ನೋಡೋಣ. ವಿದ್ಯಾರ್ಥಿಗಳೇ, ಈ ಪತ್ರದ ಬಗ್ಗೆ ಪತ್ರ ಎಂದರೆ ಏನು ಅನ್ನುವಂಥ ಪ್ರಶ್ನೆ ಬರ್ಬೋದು. ಸರಿಯಾಗಿ ಕೇಳಿಸ್ಕೊಳ್ಳಿ. ಬರವಣಿಗೆ ರೂಪದಲ್ಲಿ ಮನಸ್ಸಿನ ಭಾವನೆಗಳನ್ನು ಬೇರೆಯವರಿಗೆ ತಿಳಿಯಪಡಿಸುವ ಒಂದು ನಿರ್ದಿಷ್ಟ ವಿಧಾನಕ್ಕೆ ಪತ್ರ ಬರವಣಿಗೆ ಅಥವಾ ಪತ್ರಲೇಖನ ಎಂದು ಕರೆಯುತ್ತಾರೆ. ನಾವು ಯಾವ ಸಾಮಗ್ರಿಯ ಮೇಲೆ ಬರವಣಿಗೆಯನ್ನು ಮಾಡುತ್ತೇವೆಯೋ ಅದನ್ನು ಕೂಡ ಪತ್ರ ಅಥವಾ ಕಾಗದ ಎಂದು ಕರೆಯುವಂಥ ರೂಢಿ ಇದೆ. ಗೆಳೆಯರಿಗೆ, ಕುಟುಂಬದ ಸದಸ್ಯರಿಗೆ ಅಥವಾ ಕಚೇರಿಗಳಿಗೆ ಬರೆಯುವಂಥ ಒಕ್ಕಣೆಯನ್ನು ಪತ್ರ ಎಂದು ಕರೆಯುವ ರೀತಿಯಲ್ಲಿಯೇ ಆಸ್ತಿಪಾಸ್ತಿಗಳನ್ನು ನೋಂದಣಿ ಮಾಡುವ ಕಾಗದಗಳಿಗೂ ಕೂಡ ಪತ್ರ ಅಂತ ಕರೀತಾರೆ. ದಾಖಲೆಗಳಿಗೆ ಒಟ್ಟಾರೆಯಾಗಿ ಕಾಗದ ಪತ್ರಗಳು ಎಂಬ ಪದವನ್ನು ಕೂಡ ಬಳಕೆ ಮಾಡುವಂಥದ್ದುಂಟು. ಎಷ್ಟೋ ವೇಳೆ ಮನಸ್ಸಿನ ಭಾವನೆಗಳನ್ನು ಮುಖತಃ ಅಥವಾ ಬಾಯಿ ಮಾತಿನ ಮೂಲಕ ಹೇಳುವುದಕ್ಕೆ ಕಷ್ಟ. ಅಂದರೆ ನಮ್ಮ ಮನಸ್ಸಿನ ಒಳಗೆ ಭಾವನೆಗಳು ಯಾವುದಿದೆ, ಆ ಭಾವನೆಗಳನ್ನು ಇನ್ನೊಬ್ಬರಿಗೆ ತೋಡಿಕೊಳ್ಬೇಕಾಗ್ತದೆ, ಹೇಳಬೇಕಾಗ್ತದೆ. ಹಾಗಾಗಿ ಅದನ್ನು ಬಾಯಿ ಮಾತಿನ ಮೂಲಕ ಕೆಲವೊಮ್ಮೆ ಕಷ್ಟ ಆಗ್ತದೆ. ಹಾಗಾಗಿ ಕಷ್ಟ ಇರ್ತದೆ ಅಥವಾ ಸಂಕೋಚವೂ ಇರ್ತದೆ. ಹಾಗೇನಾದರೂ ಇದ್ದರೆ ಬರವಣಿಗೆ ಮೂಲಕ ಅದನ್ನು ನಿವಾರಿಸಿಕೊಳ್ಳುವಂಥದ್ದು ಇರ್ತದೆ. ಪತ್ರದ ಮೂಲಕ ಯಾರೇ ಆಗಲಿ ತಮ್ಮ ಮನಸ್ಸಿನ ಭಾವನೆಗಳನ್ನು ವಿವರವಾಗಿ, ಸಶಕ್ತವಾಗಿ, ಪರಿಣಾಮಕಾರಿಯಾಗಿ ಇನ್ನೊಬ್ಬರಿಗೆ ತಿಳಿಯಪಡಿಸುವಂತಹ ಅವಕಾಶ ಇರ್ತದೆ. ಪ್ರಾಚೀನ ಕಾಲದಿಂದಲೂ ದೂರದಲ್ಲಿರುವಂತಹ ವ್ಯಕ್ತಿಗಳಿಗೆ ವಿಷಯಗಳನ್ನು ಇನ್ನೊಬ್ಬರಿಗೆ ತಿಳಿಯಪಡಿಸುವಂತಹ ಅಂದರೆ ಆ ಮನಸ್ಸಿನಲ್ಲಿ ಇರುವಂತಹ ಭಾವನೆಗಳನ್ನು ದೂರದಲ್ಲಿ ಇರುವಂಥ ವ್ಯಕ್ತಿಗಳಿಗೆ ವಿಷಯಗಳನ್ನು ತಿಳಿಸುವುದಕ್ಕೆ ಕ್ಷೇಮ ಸಮಾಚಾರಗಳನ್ನು ಅಂದರೆ ಅವರು ಹೇಗಿದ್ದಾರೆ, ಅವರ ಆರೋಗ್ಯದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಇದ್ದರೆ ಕ್ಷೇಮ ಸಮಾಚಾರಗಳನ್ನು ಅರಿಯುವುದಕ್ಕೆ, ಕೋರಿಕೆ ಆದೇಶಗಳನ್ನು ರವಾನಿಸುವುದಕ್ಕೆ ಅಂದರೆ ಕೆಲವೊಂದು ಆದೇಶಗಳನ್ನು ಅವರಿಗೆ ತಲುಪಿಸುವುದಕ್ಕೆ, ಪ್ರಾರ್ಥನೆ ಅಥವಾ ಅಹವಾಲುಗಳನ್ನು ಸಲ್ಲಿಸುವುದಕ್ಕೆ ಪತ್ರಗಳನ್ನು ಸಾಧನವಾಗಿ ಬಳಸ್ತಾ ಇದ್ದೇವೆ. ಆದರೆ ಇವತ್ತಿನ ಈ ಒಂದು ಯಂತ್ರಯುಗ ನಿಮಗೆಲ್ಲ ಗೊತ್ತಿದೆ.
ಎಲ್ಲರ ಹತ್ತಿರವೂ ಫೋನ್ ಇದೆ, ಮೊಬೈಲ್ ಇದೆ, ಫ್ಯಾಕ್ಸ್ ಇದೆ, ಇಮೇಲ್ ಇದೆ. ಇದು ಇಂದಿನ ಯಂತ್ರಯುಗದಲ್ಲಿ ಬರವಣಿಗೆಯ ಮೂಲಕ ನಡೆಯುವ ಪತ್ರ ವ್ಯವಹಾರ ಕಡಿಮೆ ಆಗ್ತಾ ಇದೆ. ತಂತ್ರಜ್ಞಾನದ ನೆರವಿನಿಂದ ನಮಗೆ ಲಭ್ಯವಾಗಿರುವಂತಹ ಅನೇಕ ಯಂತ್ರೋಪಕರಣಗಳು ಇಂದು ಸಂವಹನ ವ್ಯವಸ್ಥೆಯಲ್ಲಿ ಕ್ರಾಂತಿಯನ್ನು ಉಂಟು ಮಾಡಿವೆ. ಟೆಲಿಫೋನ್, ಮೊಬೈಲ್, ಫ್ಯಾಕ್ಸ್, ಇಮೇಲ್ ಇವೇ ಮೊದಲಾಗಿ ಹಲವಾರು ಸಾಧನಗಳು ಹಾಗೂ ವಿಧಾನಗಳು ನಮ್ಮ ಮುಂದಿವೆ. ಯಂತ್ರಯುಗದಲ್ಲಿ ಈಗ ನಾವು ಇರುವುದರ ಕಾರಣ ವಿದ್ಯಾರ್ಥಿಗಳೇ, ಇದಕ್ಕೆ ಸಂಬಂಧಿಸಿದ ಹಾಗೆ ಒಂದು ಪ್ರಶ್ನೆ ಬರ್ತದೆ ನೋಡಿ. ಇಂದಿನ ಯಂತ್ರಯುಗದಲ್ಲಿ ಪತ್ರ ಬರವಣಿಗೆಗೆ ಮಹತ್ವ ಉಂಟೆ? ಗೊತ್ತಿದೆ ನಿಮಗೆ, ಉಂಟಾ ಇಲ್ವಾ ಅನ್ನುವಂಥದ್ದು. ಈಗ ನಾವು ಪತ್ರ ಬರವಣಿಗೆ ಮಹತ್ವವನ್ನು ನೋಡ್ತಾ ಹೋಗೋಣ. ಕೀಲಿ ಕೈಗಳು ಅಂದರೆ ಬೀಗ ಇದೆಯಲ್ಲ, ಅದು ಪೆಟ್ಟಿಗೆಗಳನ್ನು ತೆಗೆಯುವಂತೆ, ಪೆಟ್ಟಿಗೆಗಳನ್ನು ಓಪನ್ ಮಾಡಬೇಕಾದ್ರೆ, ಪೆಟ್ಟಿಗೆಗಳನ್ನು ತೆಗಿಬೇಕಾದ್ರೆ ಕೀಲಿ ಕೈ ಬೇಕು. ಹಾಗೆ ಪತ್ರಗಳು ವ್ಯಕ್ತಿಗಳ ಹೃದಯವನ್ನು ಬಿಚ್ಚಿಡುತ್ತದೆ. ಈ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಹೇಳ್ತದೆ. ಆಧುನಿಕ ತಂತ್ರಜ್ಞಾನದ ಪರಿಣಾಮವಾಗಿ ಹಲವಾರು ರೀತಿಯ ಸಂವಹನ ಸಾಧನಗಳು ಲಭ್ಯವಿದ್ದರೂ ಕೂಡ ಪತ್ರ ಬರವಣಿಗೆಯ ಅವಶ್ಯಕತೆ ಏನು? ಅದರಿಂದ ಏನಾದರೂ ನಮಗೆ ಪ್ರಯೋಜನ ಉಂಟಾಗ್ತದಾ? ಇದಕ್ಕೆ ಸಮಾಧಿಯಾದಂತಹ ಕೆಲವು ಪ್ರಶ್ನೆಗಳು ಜಿಜ್ಞಾಸುಗಳನ್ನು ಕಾಡ್ತಾ ಇರ್ತದೆ. ಕಂಪ್ಯೂಟರ್ ಎಲ್ಲ ಕೆಲಸಗಳನ್ನು ಮಾಡಬಹುದಾದರೆ ಮನುಷ್ಯನ ಅವಶ್ಯಕತೆ ಏನು? ನಿಮಗೆಲ್ಲ ಗೊತ್ತಿದ್ದ ಹಾಗೆ ಮನುಷ್ಯನ ಅರ್ಧದಷ್ಟು ಕೆಲಸಗಳು ಕಂಪ್ಯೂಟರ್ ಮಾಡಿಕೊಡ್ತವೆ. ಆದರೆ ಎಲ್ಲವನ್ನೂ ಕಂಪ್ಯೂಟರ್ ಮಾಡುವುದಾದರೆ ಮನುಷ್ಯನ ಅವಶ್ಯಕತೆ ಏನು? ಟ್ಯಾಬ್ಲೆಟ್ಗಳು, ಕಿಂಡಲ್, ಎಲೆಕ್ಟ್ರಾನಿಕ್ ಪುಸ್ತಕಗಳು ಇತ್ಯಾದಿಗಳು ಇರಬೇಕಾದ್ರೆ ಮುದ್ರಣಗೊಂಡ ಪುಸ್ತಕದ ಅವಶ್ಯಕತೆ ಏನು? ಇವು ಇಂತಹ ಕೆಲವು ಪ್ರಶ್ನೆಗಳು ಹೇಳ್ತವೆ. ಬಹಳಷ್ಟು ಮಂದಿ ತಿಳುವಳಿಕೆ ಉಳ್ಳವರು ಹೇಳುವಂತೆ ಎಂತೆಂಥ ಸಂವಹನ ಮಾಧ್ಯಮಗಳು ತಲೆ ಎತ್ತಿದರೂ ಪುಸ್ತಕಗಳಿಗೆ ತಮ್ಮದೇ ಆದ ಘನತೆ, ಗೌರವಗಳು ಮತ್ತು ಮಹತ್ವ ಇರ್ತದೆ. ಇದೇ ರೀತಿಯಲ್ಲಿ ಪತ್ರ ಬರವಣಿಗೆಗೆ ತನ್ನದೇ ಆದಂತಹ ಪ್ರಾಶಸ್ತ್ಯ ಇದೆ. ಫೋನಿನಂತಹ ಉಪಕರಣಗಳ ಮೂಲಕ ವಿಚಾರ ವಿನಿಮಯ ಮಾಡಿದರೆ ಅಥವಾ ಏನನ್ನಾದರೂ ನಿವೇದಿಸಿಕೊಂಡರೆ ಅದು ಹೆಚ್ಚು ಕಾಲ ಉಳಿಯಲಾರದು. ಆದರೆ ಪತ್ರ ಅಥವಾ ಕಾಗದದ ಮೂಲಕ ನಡೆಯುವಂಥ ಬರವಣಿಗೆ ಇಲ್ಲವೇ ಸಂವಾದ ತುಂಬ ಕಾಲ ಉಳಿಯುವಂಥದ್ದು. ಅಂದರೆ ಯಾವುದೇ ಇರ್ಬೋದು, ಏನು ಟ್ಯಾಬ್ಲೆಟ್ ಇರ್ಬೋದು, ಕಿಂಡಲ್ ಇರ್ಬೋದು, ಅಥವಾ ಎಲೆಕ್ಟ್ರಾನಿಕ್ ಪುಸ್ತಕಗಳಿರ್ಬೋದು, ಏನೇ ಇರ್ಬೋದು. ಆದರೆ ನಮ್ಮ ಈ ಮುದ್ರಿತ ಪುಸ್ತಕಗಳು ಇರ್ತವೆ ಅಲ್ಲ, ಅಷ್ಟು ಅದಕ್ಕೆ ಮಹತ್ವ ಇರುವುದಿಲ್ಲ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಈ ನಮ್ಮ ಪುಸ್ತಕಗಳಿಗೆ, ನಾವು ಓದುವಂತಹ ಗ್ರಂಥಗಳಿಗೆ ಇರುವಷ್ಟು ತಮ್ಮದೇ ಆದಂತಹ ಘನತೆ, ಗೌರವಗಳು ಈ ಪುಸ್ತಕಗಳಿಗೆ ಇರ್ತದೆ. ಆದರೆ ಅವುಗಳಿಗೆ ಇರುವುದಿಲ್ಲ. ಎಲೆಕ್ಟ್ರಾನಿಕ್ ವಸ್ತುಗಳು ಯಾವುದು ಇರ್ತವೆ ಅವುಗಳಿಗೆ ಯಾವುದಕ್ಕೂ ಇರುವುದಿಲ್ಲ. ಹಾಗಾಗಿ ಈ ಪತ್ರ ಬರವಣಿಗೆಗೆ ತನ್ನದೇ ಆದಂಥ ಪ್ರಾಶಸ್ತ್ಯ ಇದೆ. ಫೋನಿನ ಮೂಲಕ ನಾವು ವಿಚಾರ ವಿನಿಮಯ ಮಾಡಿದರೆ ಅಥವಾ ಏನಾದರೂ ಹೇಳಿದರೆ ಅದು ಕೆಲವೊಮ್ಮೆ ರೆಕಾರ್ಡಲ್ಲಿ ಉಳ್ಕೊಂಡು ಬಿಡ್ತದೆ, ಕೆಲವೊಮ್ಮೆ ಡಿಲೀಟ್ ಆಗಿಬಿಡ್ತದೆ, ನಿಮ್ಗೆ ಗೊತ್ತಿರ್ತದೆ. ಹಾಗೆಯೇ ಪತ್ರದ ಮೂಲಕ ಹೇಳುವಷ್ಟು ಪತ್ರ ಒಂದು ದಾಖಲೆ ಅದು. ಆದರೆ ಇದರಲ್ಲಿ ಎಲೆಕ್ಟ್ರಾನಿಕ್ ಮಾಧ್ಯಮದ ಮೂಲಕ ಅಥವಾ ಮೊಬೈಲ್ ಮಾಧ್ಯಮದ ಮೂಲಕ ಏನಾದರೂ ಹೇಳಿದರೆ ಸ್ವಲ್ಪ ಸಮಯ ಅದು ಹಾಗೆ ಇರ್ತದೆ, ಮತ್ತು ಅದೇ ಮೊದಲೇ ಹೇಳಿದ ಹಾಗೆ ಅಳಿಸಿಬಿಡ್ತದೆ. ಹಾಗಾಗಿ ಪತ್ರ ಅಥವಾ ಕಾಗದದ ಮೂಲಕ ನಡೆಯುವಂತಹ ಬರವಣಿಗೆ ಅಥವಾ ಏನು ಸಂವಾದ ಇದೆಯೋ, ಬರವಣಿಗೆ ಮೂಲಕ ನಡೆಸುವಂಥ ಸಂವಾದ ಇರ್ತದೆ, ಅದು ತುಂಬ ಸಮಯಗಳವರೆಗೆ ತುಂಬ ಕಾಲದವರೆಗೆ ಉಳಿಯುವಂತಾಗ್ತದೆ. ಕಾಗದವನ್ನು ಬರೆಯಬೇಕಾದರೆ ಸಾಮಾನ್ಯವಾಗಿ ಇಬ್ಬರು ವ್ಯಕ್ತಿಗಳು ಇದ್ದು ಒಬ್ಬರು ಇನ್ನೊಬ್ಬರಿಗೆ ಅದನ್ನು ಬರೆಯುತ್ತಾರೆ. ಸ್ನೇಹ ಸಂಬಂಧವಾದ ಮತ್ತು ಕೌಟುಂಬಿಕವಾದ ಪತ್ರಗಳಲ್ಲಿ ಆತ್ಮೀಯತೆ ಇರ್ತದೆ. ಎರಡು ಮನಸ್ಸುಗಳ ನಡುವೆ ಸದ್ಭಾವನೆ ವಿನಿಮಯಗೊಳ್ಳುತ್ತದೆ. ವ್ಯಾವಹಾರಿಕವಾದಂತಹ ಪತ್ರಗಳು ಬೇರೆ ರೀತಿಯಲ್ಲಿ ಇರುವಂಥ ಸಾಧ್ಯತೆ ಉಂಟು ಅನ್ನುವಂಥದ್ದು ಬೇರೆ ಮಾತು. ಈ ತಂದೆ ತಾಯಿಗಳು, ಮಕ್ಕಳು, ಗಂಡ ಹೆಂಡತಿ, ಸಹೋದರ ಸಹೋದರಿ, ಆತ್ಮೀಯವಾದ ಗೆಳೆಯರು, ಇಂಥ ವ್ಯಕ್ತಿಗಳ ನಡುವೆ ಪತ್ರ ವ್ಯವಹಾರ ನಡೆದಾಗ ಅವರ ಸಂಬಂಧ ಗಟ್ಟಿಗೊಳ್ತದೆ. ಮಾನವೀಯ ಸಂಬಂಧಗಳು ಭದ್ರವಾಗಿ ನೆಲೆಗೊಳ್ಳುವುದಕ್ಕೆ ಆತ್ಮೀಯವಾದ ಪತ್ರ ವ್ಯವಹಾರ ಬಹಳ ಕಾಲದಿಂದ ಉತ್ತಮವಾದಂತಹ ತಳಹದಿಯನ್ನು ಒದಗಿಸಿವೆ ಅನ್ನುವುದಕ್ಕೆ ಅನೇಕ ಉದಾಹರಣೆಗಳಿವೆ. ಹಾಗಾಗಿ ಈ ಪತ್ರ ಅನ್ನುವಂಥದ್ದು ಇಬ್ಬರ ನಡುವೆ ಸಂಬಂಧಗಳು ಗಟ್ಟಿಗೊಳ್ಳಲು ಬಹಳಷ್ಟು ಅವಶ್ಯ. ಅಂದರೆ ಪತ್ರ ಬರವಣಿಗೆಗೆ ಮಹತ್ವ ಇದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೋದು ವಿದ್ಯಾರ್ಥಿಗಳೇ. ಈ ಪತ್ರಲೇಖನ ಅನ್ನೋದು ಕೂಡ ಒಂದು ವಿಶಿಷ್ಟವಾದಂತಹ ಕಲೆ. ಈ ವಿಶಿಷ್ಟವಾದಂತಹ ಕಲೆ ಅನ್ನೋದಕ್ಕೆ ಸಂಬಂಧಿಸಿದ ಹಾಗೆ ಒಂದು ಪ್ರಶ್ನೆ ಬರ್ತದೆ, ನೋಡಿಕೊಳ್ಳಿ. ಪತ್ರ ಬರವಣಿಗೆಯನ್ನು ಒಂದು ಕಲೆ ಎಂದು ಕರೆಯಬಹುದೇ?
ಹೇಗೆ ಸಮರ್ಥಿಸುವಿರಿ? ಪತ್ರಲೇಖನವನ್ನು ಈಗಿನ ಕಾಲದಲ್ಲಿ ಒಂದು ಕಲೆ ಎಂದು ಪರಿಗಣಿಸಲಾಗಿದೆ. ಪತ್ರಗಳನ್ನು ಬರೆಯುವುದರ ಮೂಲಕ ಮನಸ್ಸಿನ ಭಾವನೆಗಳನ್ನು ಹೊರಗೆಡುವಂತಹ ವಿದ್ಯಮಾನವನ್ನು ಒಂದು ಸಾಹಿತ್ಯ ಪ್ರಕಾರವಾಗಿ ಭಾವಿಸಲಾಗಿದೆ. ಇದಕ್ಕೆ ಪತ್ರ ಸಾಹಿತ್ಯ ಅಂತ ಕರೀತಾರೆ. ಪತ್ರದಲ್ಲಿ ಬರವಣಿಗೆ ಎಷ್ಟು ಸಹಜವಾಗಿರ್ತದೆಯೋ ಅಷ್ಟೇ ಪರಿಣಾಮಕಾರಿಯಾಗಿ ಅದು ಕೂಡ ಇರ್ತದೆ. ಉದಾಹರಣೆಗೆ ಗಾಂಧೀಜಿಯವರ ಪತ್ರಗಳು, ನೆಹರೂರವರು ತಮ್ಮ ಮಗಳು ಇಂದಿರಾ ಪ್ರಿಯದರ್ಶಿನಿಗೆ ಬರೆದ ಪತ್ರಗಳು ಇಂದಿಗೂ ಕೂಡ ಓದುಗರಿಗೆ ಪ್ರಿಯವಾದವು. ಕಾಗದದ ಮೂಲಕ ಒಬ್ಬ ವ್ಯಕ್ತಿಯ ಮನಸ್ಸಿನ ಭಾವನೆಗಳು ಮಾತ್ರ ಹೊರಬೀಳುವುದಲ್ಲ, ಆತನ ವ್ಯಕ್ತಿತ್ವದ ಪದರಗಳು ಕೂಡ ಇದರಿಂದ ಅನಾವರಣಗೊಳ್ಳುತ್ತದೆ. ಪತ್ರ ಬರವಣಿಗೆಯ ಮೂಲಕ ಬರೆಯುವವನ ನಡವಳಿಕೆ, ದೃಷ್ಟಿ, ಮಾನಸಿಕ ಸ್ಥಿತಿ, ರೀತಿ ನೀತಿಗಳು, ಸಂಸ್ಕಾರ ಎಲ್ಲವೂ ಕೂಡ ಸ್ಪಷ್ಟವಾಗಿ ಗೋಚರವಾಗ್ತದೆ. ಆದರೆ ಈ ಮಾತುಗಳು ವ್ಯವಹಾರ ಸಂಬಂಧವಾದ ಪತ್ರಗಳಿಗೆ ಅನ್ವಯವಾಗಲಾರವು. ಅಂದರೆ ವ್ಯವಹಾರಕ್ಕೆ ಸಂಬಂಧಿಸಿದ ರೀತಿಯಲ್ಲಿ ವ್ಯವಹಾರ ಪತ್ರಗಳಲ್ಲಿ ಈ ಭಾವನೆಗಳೆಲ್ಲ ಬರುವುದಿಲ್ಲ. ಇವು ಯಾವುದರಲ್ಲಿ ಬರ್ತವೆ ಅಂದರೆ ವೈಯಕ್ತಿಕ ನೆಲೆಗಟ್ಟಿನ ಸಾಹಿತ್ಯಿಕ ಹಾಗೂ ಸಾಮಾಜಿಕ ಸ್ವರೂಪದ ಪತ್ರಗಳು ಇವುಗಳಲ್ಲಿ ಬರುವಂಥದ್ದು. ಅಂದರೆ ಈ ಪತ್ರಲೇಖನ ಅನ್ನುವಂಥದ್ದು ಯಾವುದು ವ್ಯಕ್ತಿತ್ವದ ಪದರಗಳು, ಅಂದರೆ ಅವರ ಮನಸ್ಸಿನ ಭಾವನೆಗಳು ಹೇಗಿರ್ತವೆ ಅನ್ನುವಂಥದ್ದು. ಅಂದರೆ ಅದೇ ಹೇಳಿದ ಹಾಗೆ ಒಬ್ಬ ತಂದೆ ತನ್ನ ಮಗಳಿಗೆ ಬರೆಯುವಂಥ ಪತ್ರ ಇರ್ಬೋದು, ಅಥವಾ ಒಬ್ಬ ಸ್ನೇಹಿತ ತನ್ನ ಸ್ನೇಹಿತೆಗೆ ಅಥವಾ ಸ್ನೇಹಿತನಿಗೆ ಮಿತ್ರನಿಗೆ ಬರೆಯುವಂತಹ ಪತ್ರಗಳು ಇರ್ಬೋದು. ಹೀಗೆ ಹಾಗಾಗಿ ಈ ಪತ್ರಲೇಖನ ಅನ್ನುವಂಥದ್ದು ಒಂದು ವಿಶಿಷ್ಟವಾದಂತಹ ಕಲೆ ಎಂದು ಹೇಳಬಹುದು. ವಿದ್ಯಾರ್ಥಿಗಳೇ, ಈಗ ನಾವು ಪತ್ರದ ವಿವಿಧ ಭಾಗಗಳನ್ನು ನೋಡೋಣ. ಪತ್ರಗಳನ್ನು ಬರೆಯಬೇಕಾದರೆ ಆ ಪ್ರಕ್ರಿಯೆಯನ್ನು ಒಟ್ಟಿಗೆ 5 ಭಾಗಗಳಾಗಿ ವಿಂಗಡಿಸಲಾಗ್ತದೆ. ಸರಿಯಾಗಿ ನೆನಪಲ್ಲಿಟ್ಕೊಳ್ಳಿ. ಮೊದಲನೆಯದು ಪತ್ರದ ಶೀರ್ಷಿಕೆ ಅಥವಾ ಪ್ರಾರಂಭ. ಎರಡನೆಯದು ಪತ್ರದಲ್ಲಿ ಸಂಬೋಧನೆ ಹಾಗೂ ಗೌರವ ಸೂಚಕ ಪದಗಳ ಬಳಕೆ. ಮೂರನೆಯದು ಪತ್ರದ ವಿಷಯ. ನಾಲ್ಕನೆಯದು ಪತ್ರದ ಕೊನೆಯ ಭಾಗದಲ್ಲಿ ನಮನ. ಐದನೇದು ಪತ್ರದ ಮುಕ್ತಾಯ. ಈ ಪತ್ರದ ಪ್ರಾರಂಭದಲ್ಲಿ ಅಂದರೆ ಪತ್ರವನ್ನು ಬರೆಯುವಾಗ ಸಾಮಾನ್ಯವಾಗಿ ಕಾಗದವನ್ನು ಬರೆಯುವವರ ಹೆಸರು ಮತ್ತು ವಿಳಾಸ ಮೇಲುಗಡೆ ಎಡಭಾಗದಲ್ಲಿ ಬರ್ತದೆ, ಮೇಲಿನ ಎಡಭಾಗದಲ್ಲಿ ಬರ್ತದೆ. ಕಚೇರಿ ಪತ್ರಗಳಾದರೆ ಅದರ ಕೆಳಭಾಗದಲ್ಲಿ ಎಡಗಡೆ ಪತ್ರದ ಸಂಖ್ಯೆಯನ್ನು ನಮೂದಿಸಲಾಗ್ತದೆ. ಬಲಗಡೆಯ ಭಾಗದಲ್ಲಿ ದಿನಾಂಕವನ್ನು ದಾಖಲಿಸಲಾಗ್ತದೆ. ಅದಾದ ನಂತರ ಸಂಬೋಧನೆ ಅಥವಾ ಅಡ್ರೆಸ್ ಮಾಡುವುದು ಮುಖ್ಯವಾದಂಥ ಭಾಗ. ಅನೌಪಚಾರಿಕ ಪತ್ರಗಳಲ್ಲಿ ಅವರವರ ಹಿರಿತನ ಹಾಗೂ ಗೌರವ ಸ್ಥಾನಗಳಿಗೆ ಸಂಬಂಧಪಟ್ಟಂತೆ ಆತ್ಮೀಯರೇ, ಪೂಜ್ಯರೇ ಇಂತಹ ಪದಗಳು ಬರಬಹುದು. ಹಿಂದಿನ ಕಾಲದಲ್ಲಿ ಹಿರಿಯರಿಗೆ ಪತ್ರ ಬರೆಯಬೇಕಾದರೆ ತೀರ್ಥರೂಪ, ಮಾತೃಶ್ರೀ ಈ ಬಗೆಯ ಮಾತುಗಳು ಬಳಕೆಯಾಗ್ತಾ ಇತ್ತು. ಸ್ನೇಹಿತರಿಗೆ ಬರೆಯುವ ಪತ್ರಗಳು ಸಲಿಗೆಯ ಸಂಬೋಧನೆಯನ್ನು ಹೊಂದಿರ್ತಾ ಇದ್ವು. ಅನೌಪಚಾರಿಕ ಪತ್ರಗಳಿಗೆ ಸಂಬಂಧಪಟ್ಟಂತೆ ಹೇಳುವುದಾದರೆ ಕೆಲವಾರು ದಶಕಗಳ ಹಿಂದೆ ಕಚೇರಿ ಪತ್ರಗಳಲ್ಲಿ ಸ್ವಾಮಿ ಎಂದು ಸಂಬೋಧಿಸಲಾಗುತ್ತಿತ್ತು. ಆದರೆ ಈಚೆಗೆ ಇದನ್ನು ಇನ್ನೂ ಹೆಚ್ಚು ಶಿಷ್ಟವಾಗಿಸಿ ಮಾನ್ಯರೇ ಎನ್ನುವ ಪದವನ್ನು ಬಳಕೆ ಮಾಡ್ತಾರೆ. ಕೆಲವು ವೇಳೆ ಸನ್ಮಾನ್ಯರೇ ಅನ್ನುವಂಥ ಪದ ಕೂಡ ಬಳಸುವುದುಂಟು. ಇನ್ನು ರೇ ಎಂಬುದಕ್ಕೆ ಕೆಲವರು ದೀರ್ಘವನ್ನು ಬಳಸಿದರೆ, ಇನ್ನು ಕೆಲವರು ದೀರ್ಘವಿಲ್ಲದೆ ಮಾನ್ಯರೇ ಎಂದಷ್ಟೇ ಬಳಕೆ ಮಾಡುವುದುಂಟು. ಇದಾದ ಅನಂತರ ಪತ್ರದ ಒಡಲು. ಇಲ್ಲಿನ ಒಕ್ಕಣೆಯಲ್ಲಿ ನೇರವಾದ ವಿಷಯವನ್ನು ವ್ಯವಸ್ಥಿತವಾಗಿ ಪ್ರಸ್ತಾಪಿಸಲಾಗ್ತದೆ. ಕ್ರಮಬದ್ಧವಾಗಿ ವಿಷಯವನ್ನು ಬೇರೆ ಬೇರೆ ಪ್ಯಾರಾಗಳಲ್ಲಿ ನಿರೂಪಿಸಿ ಮನದಟ್ಟು ಮಾಡಲು ಪ್ರಯತ್ನಿಸಲಾಗುವುದು. ವಿಷಯವನ್ನು ಅನವಶ್ಯಕವಾಗಿ ಬಿಂಬಿಸದೆ ಎಷ್ಟು ಬೇಕೋ ಅಷ್ಟರ ಮಟ್ಟಿಗೆ ಅಚ್ಚುಕಟ್ಟಾಗಿ ನಿರೂಪಿಸುವಂಥದ್ದು ಅಗತ್ಯ. ಕಥೆ, ಕಾದಂಬರಿಗಳ ರೀತಿಯಲ್ಲಿ ವಿಷಯವನ್ನು ವಿಸ್ತರಿಸ್ತಾ ಹೋಗಬಾರ್ದು. ಇನ್ನು ಔಪಚಾರಿಕ ಪತ್ರಗಳಲ್ಲಿ ಪತ್ರದ ಕೊನೆಯ ಭಾಗಕ್ಕೆ ಬರುವುದಕ್ಕಿಂತ ಸ್ವಲ್ಪ ಮುಂಚೆ ಪತ್ರದ ವಿಷಯ ಮುಗಿದ ಮೇಲೆ ವಿಶ್ವಾಸಪೂರ್ವಕವಾಗಿ ನಮಸ್ಕಾರಗಳೊಡನೆ, ವಂದನೆಗಳೊಡನೆ ಈ ರೀತಿಯ ಮಾತುಗಳು ಬಳಕೆಯಾಗುತ್ತವೆ. ಅದಾದ ಅನಂತರ ಬಲಗಡೆಯ ಕೊನೆಯ ಭಾಗದಲ್ಲಿ ತಮ್ಮ ವಿಧೇಯ ಅಥವಾ ತಮ್ಮ ವಿಶ್ವಾಸಿ ಇಂತಹ ಮಾತುಗಳನ್ನು ಬರೆಯಲಾಗ್ತದೆ. ಈಚೆಗೆ ಈ ರೀತಿಯ ಮಾತುಗಳನ್ನು ಬಳಕೆ ಮಾಡುವುದನ್ನು ಬಿಟ್ಟು ತಮ್ಮ ವಿಶ್ವಾಸದ, ತಮ್ಮ ನಂಬಿಕೆಯ ಅಥವಾ ತಮ್ಮ ನಂಬುಗೆಯ ಇಂತಹ ಮಾತುಗಳನ್ನು ಬರೆಯುವುದು ಈಗ ರೂಢಿಯಲ್ಲಿದೆ. ಇದಕ್ಕೆ ಸಂಬಂಧಿಸಿದ ಹಾಗೆ ವಿದ್ಯಾರ್ಥಿಗಳೇ, ಪತ್ರದ ವಿವಿಧ ಭಾಗಗಳು ಯಾವುವು ಅನ್ನುವಂತಹ ಪ್ರಶ್ನೆ ಬರ್ಬೋದು. ಇವಿಷ್ಟನ್ನು ನೀವು ಇವಿಷ್ಟು ಉತ್ತರವನ್ನು ಬರೆದ್ರೆ ಖಂಡಿತಕ್ಕೂ ಕೂಡ ನಿಮಗೆ ಅಂಕಗಳು ದೊರಕ್ತವೆ.
ಅಥವಾ ಅದೇ ಪ್ರಶ್ನೆಯನ್ನು ಪತ್ರವೊಂದರ ವಿವಿಧ ಭಾಗಗಳನ್ನು ಕುರಿತು ಪರಿಚಯ ಮಾಡಿಕೊಡಿ ಅನ್ನುವ ರೀತಿಯಲ್ಲಿಯೂ ಕೂಡ ಪ್ರಶ್ನೆಗಳನ್ನು ಕೇಳಬಹುದು. ಈಗ ನಾವು ಉತ್ತಮವಾದ ಪತ್ರವೊಂದರ ಗುಣಲಕ್ಷಣಗಳನ್ನು ನೋಡೋಣ. ಇದಕ್ಕೆ ಸಂಬಂಧಿಸಿದ ಹಾಗೆ ಉತ್ತಮವಾದ ಪತ್ರವೊಂದರ 4 ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ, ಅಥವಾ ಇಲ್ಲಿ ಕೊಟ್ಟಿರುವಂತಹ ಎಲ್ಲವನ್ನೂ ಕೂಡ 1, 2, 3, 4, 5, 6, 7, 8, 9 ಗುಣಲಕ್ಷಣಗಳಿವೆ. 9 ಕೂಡ ಬರೆಯುವಂಥ ಪ್ರಶ್ನೆಯನ್ನು ಕೇಳ್ಬೋದು. ಅಂದರೆ ಅಂಕಗಳಿಗೆ ಸಂಬಂಧಿಸಿ ಆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಹಾಗಾಗಿ ನೀವು 9 ಕೂಡ ಕಲಿತುಕೊಳ್ಳಿ. 1 ಅಂಕದ ಪ್ರಶ್ನೆ ಇದ್ದರೆ 1 ಕೇಳುವಂಥದ್ದು, 2 ಕೇಳುವಂಥದ್ದು, 3 ಕೇಳುವಂಥದ್ದು, ಹೀಗೆ ಎಲ್ಲವನ್ನು ಕೂಡ ಕೇಳುವಂಥದ್ದು ಇರ್ತದೆ. ಈಗ ನಾವು ಆ ಪತ್ರದ ಗುಣಲಕ್ಷಣಗಳನ್ನು ನೋಡೋಣ. ಮೊದಲ ಗುಣಲಕ್ಷಣ ನೋಡಿ, ಅಗತ್ಯವಾದ ಸಂಗತಿಗಳ ಸ್ಪಷ್ಟ ನಿರೂಪಣೆ. 2ನೇ ಲಕ್ಷಣ ಸರಳವಾದ ಭಾಷೆ ಮತ್ತು ಶೈಲಿ. 3ನೇ ಲಕ್ಷಣ ಸಂಕ್ಷೇಪವಾಗಿದ್ದು ಸಂಪೂರ್ಣವಾಗಿ ಇರಬೇಕು. 4ನೇದು ಭಾಷಾ ಶೈಲಿಗಳು ಶುದ್ಧವಾಗಿ ಸ್ಪಷ್ಟವಾಗಿ ಇರಬೇಕು. 5ನೇದು ಅಗತ್ಯವಾದಷ್ಟು ಮಟ್ಟಿಗೆ ನಮ್ರತೆ ಮತ್ತು ಶಿಷ್ಟತೆ ಇರಬೇಕು. 6ನೇದು ಒಟ್ಟಾರೆಯಾಗಿ ಪತ್ರ ಸದ್ಭಾವನೆಯಿಂದ ಕೂಡಿರಬೇಕು. 6ನೇದು ಪತ್ರದ ಧಾಟಿ. 7ನೇದು ಪತ್ರದ ಧಾಟಿ ಸಹಜವಾಗಿ ಸ್ವಾಭಾವಿಕವಾಗಿ ಇರಬೇಕು. 8ನೆಯ ಗುಣಲಕ್ಷಣ ನೋಡಿ, ಹೊರ ಆವರಣ ಅಚ್ಚುಕಟ್ಟಾಗಿರಬೇಕು. ಕೊನೆಯ ಗುಣಲಕ್ಷಣ ನೋಡಿ, ಒಟ್ಟಾರೆಯಾಗಿ ಪತ್ರ ಪರಿಣಾಮಕಾರಿಯಾಗಿರಬೇಕು. ಇವೆಷ್ಟು ಉತ್ತಮವಾದಂತಹ ಪತ್ರವೊಂದರ ಗುಣಲಕ್ಷಣ. ಈ ಗುಣಲಕ್ಷಣಗಳಿಗೆ ಸಂಬಂಧಿಸಿದ ಹಾಗೆ ಒಂದು ಒಳ್ಳೆಯ ಪತ್ರದ ಗುಣಲಕ್ಷಣಗಳು ಯಾವುವು ವಿವರಿಸಿರಿ ಅನ್ನುವಂತಹ ಪ್ರಶ್ನೆ ಬಂದರೆ ಸ್ವಲ್ಪ ವಿವರಣೆಯನ್ನು ಕೊಡಬೇಕಾಗ್ತದೆ. ಮೊದಲ ಗುಣಲಕ್ಷಣವಾಗಿ ಅಗತ್ಯವಾದ ಸಂಗತಿಗಳ ಸ್ಪಷ್ಟ ನಿರೂಪಣೆ ಇರಬೇಕು ಅಂತ ಕೊಟ್ಟಿದ್ದಾರೆ. ಅಂದರೆ ಪತ್ರಗಳಲ್ಲಿ ಕೇವಲ ಅವಶ್ಯಕವಾದಂತಹ ಸಂಗತಿಗಳ ಸ್ಪಷ್ಟ ನಿರೂಪಣೆ ಕಂಡುಬರಬೇಕು. ಖಾಸಗಿ ಪತ್ರಗಳಲ್ಲಾದರೆ ಸ್ವಲ್ಪ ಹೆಚ್ಚಿನ ವಿವರಣೆಯನ್ನು ನೀಡಬಹುದು, ಯಾಕೆಂದರೆ ಅದನ್ನು ಓದುವವರು ನಮಗೆ ತೀರಾ ಹತ್ತಿರದವರಾಗಿರ್ತಾರೆ. ಆದರೆ ಸಾರ್ವಜನಿಕವಾಗಿ ಬರೆಯುವ ಅಂದರೆ ಅಫಿಷಿಯಲ್ ಲೆಟರ್, ವ್ಯಾವಹಾರಿಕ ಪತ್ರ, ಈ ಪತ್ರಗಳಲ್ಲಿ ಸ್ವಲ್ಪ ಹೆಚ್ಚಿನ ಸಂಯಮ ಅಗತ್ಯವಾಗ್ತದೆ, ತಾಳ್ಮೆ ಬೇಕಾಗ್ತದೆ. ನೇರವಾದ ವಿಷಯವನ್ನು ಕುರಿತಂತೆ ಎಷ್ಟು ಬೇಕೋ ಅಷ್ಟು ವಿವರಗಳು ಮಾತ್ರ ಅಲ್ಲಿ ದಾಖಲಾಗಬೇಕು. ಅದನ್ನು ಓದುವುದರಿಂದ ನಮಗೆ ಯಾವುದಾದ್ರೂ ರೀತಿಯಲ್ಲಿ ಅನುಕೂಲ ಅಥವಾ ಸಹಾಯ ಉಂಟಾಗಬೇಕಾಗಿರ್ತದೆ, ಅಥವಾ ಅವರ ಪ್ರತಿಕ್ರಿಯೆ ನಮಗೆ ಅಗತ್ಯವಾಗಿರ್ತದೆ. ಅಂತಹ ಪತ್ರಗಳಲ್ಲಿ ನೇರವಾಗಿ ವಿಷಯದ ಪ್ರಸ್ತಾಪಗಳಿರಬೇಕು. ಅನವಶ್ಯಕವಾದ ವಿಷಯಗಳನ್ನು ಸೇರಿಸಿ ಓದುವವರ ತಾಳ್ಮೆಗೆ ಸವಾಲೊಡ್ಡಬಾರದು. ಅಂದರೆ ಈ ಸ್ಪಷ್ಟವಾಗಿ ವಿಷಯದ ನಿರೂಪಣೆಯನ್ನು ಮಾಡಿಬಿಡಬೇಕು. ಇನ್ನು 2ನೇ ಗುಣಲಕ್ಷಣ ಸರಳವಾದ ಭಾಷೆ ಮತ್ತು ಶೈಲಿ. ಈ ಪತ್ರಗಳು ಸಾಮಾನ್ಯವಾಗಿ ಸರಳವಾದ ಭಾಷಾ ಶೈಲಿಯಲ್ಲಿ ಇರಬೇಕು. ಪತ್ರಗಳನ್ನು ಬರೆಯುವಂಥದ್ದು ಸಾಧಾರಣವಾಗಿ ವಿಷಯಗಳನ್ನು ಬೇರೆಯವರಿಗೆ ತಲುಪಿಸುವಂಥ ಉದ್ದೇಶವನ್ನು ಹೊಂದಿರುವುದರಿಂದ ಅವುಗಳ ಭಾಷೆ ಮತ್ತು ಶೈಲಿ ಸರಳವಾಗಿದ್ದರೆ ಉತ್ತಮ. ಭಾಷಾ ಪಾಂಡಿತ್ಯವನ್ನು ಪತ್ರಗಳ ಮೂಲಕ ತೋರಿಸಲು ಹೋದರೆ ಅವುಗಳ ಉದ್ದೇಶಕ್ಕೆ ಧಕ್ಕೆ ಉಂಟಾಗ್ತದೆ. ಆದರೆ ಒಬ್ಬ ಲೇಖಕ ತನ್ನ ಸಾಹಿತ್ಯ ನಿರೂಪಣೆಗಾಗಿ ಪತ್ರ ಮಾಧ್ಯಮವನ್ನು ಆಯ್ಕೆ ಮಾಡಿಕೊಂಡಾಗ ಅದು ಸಾಹಿತ್ಯದ ಒಂದು ಪ್ರಕಾರವಾಗುವುದರಿಂದ ಅಂತಹ ಕಡೆಗಳಲ್ಲಿ ಭಾಷಾ ಶೈಲಿಗಳಿಗೆ ಪ್ರಾಮುಖ್ಯತೆಯನ್ನು ನೀಡಬಹುದು. ಶುದ್ಧವಾದ ಮತ್ತು ಸರಳವಾದ ಭಾಷಾ ನಿರೂಪಣೆಯನ್ನು ಪತ್ರ ಬರವಣಿಗೆಯಲ್ಲಿ ಅವಲಂಬಿಸಿದರೆ ಹೆಚ್ಚಿನ ಅನುಕೂಲವಾಗ್ತದೆ. ಇನ್ನು 3ನೇದು ಸಂಕ್ಷೇಪವಾಗಿದ್ದು ಸಂಪೂರ್ಣವಾಗಿ ಇರಬೇಕು ಅನ್ನುವಂಥದ್ದು. ಅಂದರೆ ನಾವು ಬರೆಯುವಂತಹ ಪತ್ರಗಳಲ್ಲಿ ಒಂದು ಮಟ್ಟದ ವಿನಮ್ರತೆ, ಸಜ್ಜನಿಕೆ ಮತ್ತು ಸದ್ಭಾವನೆಗಳು ಇರುವುದು ಅಗತ್ಯ. ಸಮಾಜ ಜೀವನದಲ್ಲಿ ಮನುಷ್ಯನ ಯಾವುದೇ ನಡವಳಿಕೆ ಹೊಂದಿದರೆ, ಯಾವುದೇ ಒಂದು ಗುಣಗಳನ್ನು ಹೊಂದಿದರೆ ಆತನನ್ನು ಉತ್ತಮ ನಾಗರಿಕ ಅಂತ ಭಾವಿಸಲಾಗ್ತದೆ. ಇದೇ ಗುಣಗಳು ನಮ್ಮ ಪತ್ರದಲ್ಲಿ ಕೂಡ ಕಂಡುಬಂದರೆ ವ್ಯಕ್ತಿತ್ವಕ್ಕೆ ಮೆರುಗು ನೀಡಿದ ಹಾಗೆ ಆಗ್ತದೆ. ಫ್ರೆಂಚ್ ಬರಹಗಾರ ಬಫನ್ ಅನ್ನುವನು ಹೀಗೆ ಹೇಳ್ತಾನೆ, ಸ್ಟೈಲ್ ಈಸ್ ದ ಮ್ಯಾನ್ ಎಂಬ ಮಾತು ಕೂಡ ಇದಕ್ಕೆ ಪೋಷಕವಾಗಿರ್ತದೆ. ಇನ್ನು ಈ ಪತ್ರಗಳ ಧಾಟಿ ಸಹಜವಾಗಿರಬೇಕು ಅನ್ನುವಂಥದ್ದು. ಅದು ಸಹಜ ಸೌಂದರ್ಯಕ್ಕಿಂತ ಮಿಗಿಲಾದ ಸೌಂದರ್ಯ ಇನ್ನೊಂದಿಲ್ಲ. ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಲಾಕ್ಷಣಿಕ ಆನಂದವರ್ಧನ ಹೀಗೆ ಹೇಳ್ತಾರೆ, ವಿಭಾತಿ ಲಾವಣ್ಯ ಮಿವಾಂಗನಾಸು. ಅಂದರೆ
ಅಂಗನೆಯರಲ್ಲಿ ಲಾವಣ್ಯ ಎಂಬ ಗುಣ ಸಹಜ ಸೌಂದರ್ಯವನ್ನು ಮೂಡಿಸುವಂತೆ ಬರವಣಿಗೆಯಲ್ಲಿ ಕೂಡ ಸಹಜತೆ ತನ್ನದೇ ಆದಂತಹ ಆಪ್ತತೆ ಮತ್ತು ಆತ್ಮೀಯತೆಯ ಪರಿಣಾಮಗಳನ್ನು ಹೊಂದಿರ್ತದೆ. ಇದು ಪತ್ರ ಬರವಣಿಗೆಯಲ್ಲಿ ಮಾತ್ರವಲ್ಲ, ಮನುಷ್ಯನ ಎಲ್ಲ ಬಗೆಯ ನಡವಳಿಕೆ ಹಾಗೂ ನಿರೂಪಣೆಗಳಲ್ಲಿ ಹೊರ ಆವರಣ ಕೂಡ ಅಚ್ಚುಕಟ್ಟಾಗಿರಬೇಕು. ಪತ್ರದಲ್ಲಿ ಮೇಲು ಭಾಗದಲ್ಲಿ ಅಥವಾ ಕೆಳಭಾಗದಲ್ಲಿ ಯಾವ ರೀತಿ ಪತ್ರವನ್ನು ಬರೆಯಬೇಕು ಅನ್ನುವಂಥದ್ದು ಅಂದರೆ, ತಮ್ಮ ಹೆಸರು ಮೇಲ್ಭಾಗದಲ್ಲಿ ಅಥವಾ ಕೆಳಭಾಗದಲ್ಲಿ ತಮ್ಮ ಹೆಸರು ಮತ್ತು ವಿಳಾಸಗಳನ್ನು ದಾಖಲಿಸುವುದು, ದಿನಾಂಕ ನಮೂದಿಸುವುದು, ಯಾರನ್ನು ಉದ್ದೇಶಿಸಿ ಪತ್ರ ಬರೆಯುತ್ತಿದ್ದೀರೋ ಅವರ ವೈಯಕ್ತಿಕ ಅಥವಾ ಕಚೇರಿಯ ವಿಳಾಸವನ್ನು ಸ್ಪಷ್ಟವಾಗಿ ಬರೆಯಬೇಕು. ಸರಿಯಾದ ರೀತಿಯಲ್ಲಿ ಉದ್ದಿಷ್ಟ ಒಬ್ಬ ವ್ಯಕ್ತಿಯನ್ನು ಸಂಬೋಧಿಸುವಂಥದ್ದು, ಅಂದರೆ ಉದ್ದೇಶಿತ ವ್ಯಕ್ತಿಯನ್ನು ಸಂಬೋಧಿಸುವುದು ಕೂಡ ಅವಶ್ಯಕ. ಪತ್ರಕ್ಕೆ ಸರಿಯಾದ ಮಾರ್ಜಿನ್ ಇರಬೇಕು. ಬಲಗಡೆ ಕೂಡ ನೇರವಾಗಿ ಕಂಡುಬರುವಂತೆ ಸ್ವಲ್ಪ ಮಾರ್ಜಿನ್ ಬಿಡುವುದು ಉತ್ತಮ. ಅಂದರೆ ಒಂದು ಲೆಟರ್ ಬರೆಯುವಾಗ ಯಾವ ರೀತಿಯ ಕ್ರಮವನ್ನು ಅನುಸರಿಸಬೇಕೋ ಅದೇ ರೀತಿಯಲ್ಲಿ ಕ್ರಮವನ್ನು ಅನುಸರಿಸಬೇಕು. ದುಂಡಾದ ಹಾಗೂ ಮುದ್ದಾದ ಅಕ್ಷರಗಳಲ್ಲಿ ಪತ್ರವನ್ನು ಬರೆಯಬೇಕು. ಕಂಪ್ಯೂಟರ್ನಲ್ಲಿ ಟೈಪ್ ಮಾಡಿದರೂ ಸೂಕ್ತವಾದ ಮಾರ್ಜಿನ್ಗಳನ್ನು ಬಿಟ್ಟು ಅಚ್ಚುಕಟ್ಟಾಗಿ ಮಾಡಬೇಕು. ಸರಿಯಾಗಿ ಜಸ್ಟಿಫೈ ಮಾಡಬೇಕು. ಪತ್ರವನ್ನು ವಿಷಯಕ್ಕೆ ಅನುಗುಣವಾಗಿ ಪ್ಯಾರಾಗಳಲ್ಲಿ ವಿಂಗಡಿಸಿಕೊಂಡು ಅವಶ್ಯವಾದಲ್ಲಿ ಅಥವಾ ಅಗತ್ಯವಾದಲ್ಲಿ ಕ್ರಮ ಸಂಖ್ಯೆಯನ್ನು ಹಾಕಿ ಬರೆಯುವುದು ಸೂಕ್ತ. ಓದುವವರಿಗೆ ಮನದಟ್ಟು ಮಾಡಿಕೊಳ್ಳಲು ಇದರಿಂದ ಅನುಕೂಲವಾಗ್ತದೆ. ಪತ್ರ ಬರೆದ ಮೇಲೆ ಸೂಕ್ತವಾಗಿ ವಿಶ್ವಾಸ ಅಥವಾ ವಂದನೆಗಳನ್ನು ತಿಳಿಸಿ ಹಸ್ತಾಕ್ಷರವನ್ನು ಹಾಕಿ ಇದನ್ನು ಮುಗಿಸಬೇಕು. ಇವಿಷ್ಟು ಗುಣಲಕ್ಷಣಗಳು ಮತ್ತು ಅದನ್ನು ವಿವರಿಸುವಂಥದ್ದು. ವಿದ್ಯಾರ್ಥಿಗಳೇ, ಇನ್ನು ಮುಂದೆ ನಾವು ಪತ್ರಗಳ ನಮೂನೆಗಳನ್ನು ನೋಡೋಣ. ಪತ್ರಗಳಲ್ಲಿ 2 ರೀತಿಯ ಪ್ರಕಾರಗಳು ಇರ್ತವೆ. ಅವುಗಳಲ್ಲಿ ಒಂದನೆಯದು ಅನೌಪಚಾರಿಕ ಪತ್ರಗಳು, ಎರಡನೆಯದು ಔಪಚಾರಿಕ ಪತ್ರಗಳು. ಈ ಅನೌಪಚಾರಿಕ ಪತ್ರಗಳೇನು ಬಹಳಷ್ಟು ಮಹತ್ವವನ್ನು ಪಡೆದಿಲ್ಲ. ಯಾಕೆಂದರೆ ಅವುಗಳು ಮುಖ್ಯವಾಗಿ ಸ್ನೇಹಿತರ ನಡುವೆ ಇರ್ಬೋದು, ಕುಟುಂಬ ಸದಸ್ಯರ ನಡುವೆ ಅಥವಾ ಆಪ್ತ ವರ್ಗದವರ ನಡುವೆ ಹೆಚ್ಚಾಗಿ ಈ ಅನೌಪಚಾರಿಕ ಪತ್ರಗಳು ವಿನಿಮಯಗೊಳ್ತವೆ. ಅದರಲ್ಲಿಯೂ ಕೂಡ ಇತ್ತೀಚೆಗೆ ಈ ಅನೌಪಚಾರಿಕ ಪತ್ರಗಳ ಸಂಖ್ಯೆಯಲ್ಲಿ ತೀರಾ ಕಡಿಮೆ ಇದೆ ಸಂಖ್ಯೆ. ಯಾಕೆಂದರೆ ಅವುಗಳ ಬದಲಿಗೆ ಈಗ ಇರುವಂಥದ್ದು ಟೆಲಿಫೋನ್, ಮೊಬೈಲ್, ಹಾಗೆ ಇಮೇಲ್ ಇರ್ಬೋದು, ವಾಟ್ಸಪ್ ಇರ್ಬೋದು, ವಿಡಿಯೋ ಕಾನ್ಫರೆನ್ಸ್ ಇರ್ಬೋದು, ಇವುಗಳ ಮೂಲಕ ಸಂಭಾಷಣೆಗಳು ವಿನಿಮಯಗೊಳ್ತವೆ. ಹಾಗಾಗಿ ಹಿಂದಿನ ಕಾಲದಲ್ಲಿ ಇದ್ದ ಹಾಗೆ ಕಾಗದಗಳನ್ನು ಬರೆಯುವಂತಹ ವಾಡಿಕೆ ಕಡಿಮೆ ಆಗಿದೆ. ಇನ್ನು ಔಪಚಾರಿಕ ಪತ್ರಗಳು, ಈ ಔಪಚಾರಿಕ ಪತ್ರಗಳನ್ನು ಒಟ್ಟಿಗೆ 4 ವಿಧವಾಗಿ ವರ್ಗೀಕರಿಸಿಕೊಳ್ಬೋದು. ಮೊದಲನೆಯದು ಪ್ರಾರ್ಥನೆ ಅಥವಾ ಕೋರಿಕೆಯ ಪತ್ರಗಳು ಅಥವಾ ಅರ್ಜಿಗಳು, ಎರಡನೆಯದು ಸಂಪಾದಕೀಯ ಪತ್ರಗಳು, ಮೂರನೆಯದು ಕಚೇರಿ ವ್ಯವಹಾರದ ಪತ್ರಗಳು, ನಾಲ್ಕನೆಯದು ವಾಣಿಜ್ಯ ಸಂಬಂಧವಾದಂತಹ ವ್ಯವಹಾರದ ಪತ್ರಗಳು. ಇವುಗಳಲ್ಲಿ ಮುಖ್ಯವಾದದ್ದು ಮೊದಲನೆಯದು ನಾವು ಪ್ರಾರ್ಥನೆ ಅಥವಾ ಕೋರಿಕೆ ಪತ್ರ ಅಥವಾ ಕೋರಿಕೆ ಅರ್ಜಿಗಳು. ಅವುಗಳು ಯಾವುದು ಅಂದರೆ ರಜೆ ಕೇಳುವಂಥದ್ದು ಇರ್ಬೋದು, ದೂರು ನೀಡುವಂಥದ್ದು ಇರ್ಬೋದು, ಆಕ್ಷೇಪ ಸಲ್ಲಿಸುವಂಥದ್ದು, ಸುಧಾರಣೆಗಳನ್ನು ಜಾರಿ ಮಾಡಲಿಕ್ಕೆ ಕೋರುವಂಥದ್ದು ಇರ್ಬೋದು, ಉದ್ಯೋಗಗಳಿಗಾಗಿ ಅರ್ಜಿ ಸಲ್ಲಿಸುವಂಥದ್ದು, ಇವುಗಳೇ ಮುಖ್ಯವಾಗಿ ಬಳಕೆಗೆ ಬರುವಂಥದ್ದು. ಇನ್ನು ಪತ್ರಿಕೆಗಳಿಗೆ ಸಾರ್ವಜನಿಕರು ಬರೆಯುವಂಥ ಪತ್ರಗಳನ್ನು ಸಂಪಾದಕೀಯ ಪತ್ರಗಳು ಅಂತ ಕರೀತಾರೆ. ಇಂಥ ಪತ್ರಗಳನ್ನು ಬರೆಯಬೇಕಾದರೆ ಸಾಮಾನ್ಯವಾಗಿ ಸಂಪಾದಕರ ಹೆಸರಿಗೆ ಪತ್ರವನ್ನು ಬರೆಯುವಂಥದ್ದು. ಇಂಥ ಪತ್ರಗಳಲ್ಲಿ ಸಾಮಾನ್ಯವಾಗಿ ವಿಷಯಗಳು ಸಾರ್ವಜನಿಕ ಹಿತಾಸಕ್ತಿಗಳನ್ನು ಹೆಚ್ಚಾಗಿ ಕುರಿತಾಗಿರ್ತದೆ. ಇನ್ನು ಅನೌಪಚಾರಿಕ ಪತ್ರಗಳಲ್ಲಿ ಸರ್ಕಾರಕ್ಕೆ, ಸಂಘ ಸಂಸ್ಥೆಗಳಿಗೆ, ಅಧಿಕಾರಿಗಳಿಗೆ ಬರೆಯುವಂತಹ ಪತ್ರಗಳನ್ನು ನಾವು ಗಮನಿಸಬಹುದು.